ಬಗ್ಗೆ, ಅವರ ಶ್ರೇಯೋಭಿವೃದ್ಧಿಗಾಗಿ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕನ್ನೋ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಶ್ರೀಮತಿ ಮಂಜುಳಾರವರು ಈ ಸಂಘಟನೆ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮುಖಾಂತರ ಸಮಾಜ ಸೇವೆಗೆ ಒಂದು ಅರ್ಥ ಕೊಡುವ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮ ಇಲ್ಲಿಂದ ಮುಂದುವರಿಸಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈಗ ಈ ಮಕ್ಕಳುಗಳ ಬಗ್ಗೆ ಮತ್ತು ಜನ ಕಲ್ಯಾಣದ ಬಗ್ಗೆ, ಈ ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಅಂಧ ಮಕ್ಕಳು, ವಿಕಲಚೇತನರು ಎಲ್ಲರೂ ಕೂಡ ಈ ಮಕ್ಕಳುಗಳಿಗೆ ಸಹಾನುಭೂತಿ ತೋರಿಸಿ ಅವರ ಮಕ್ಕಳಿಗೆ ಒಂದು ವ್ಯವಸ್ಥೆಯಲ್ಲಿ ಸಮಾಜ ಕಳಕಳಿಯನ್ನು ಇಟ್ಕೊಂಡು ಆ ಮಕ್ಕಳುಗಳಿಗೆಲ್ಲ ಎಲ್ಲರೂ ಕೂಡ ಒಂದು ಸೇವೆಯನ್ನು ಮಾಡೋ ಹಂತದಲ್ಲಿ ಈ ಒಂದು ಸಂಘಟನೆಯನ್ನು ಚಾಲನೆ ಕೊಟ್ಟಿರ್ತಕ್ಕಂಥ ಮಂಜುಳಾ ಅವ್ರ ಬಗ್ಗೆ, ಈ ಟ್ರಸ್ಟ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮಂಜುಳಾ ನಾಯ್ಡು ಅವರು ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಬನ್ನಿ ಮೇಡಮ್. ಟ್ರಸ್ಟ್ ಬಗ್ಗೆ ತಮ್ಮೆಲ್ಲರೂ ಕೂಡ ಮುಸ್ಸಂಜೆಯ ಒಂದು ಶುಭಾಶಯನ್ನು ಕೋರ್ತಾ, ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮತ್ತು ಪವಿತ್ರವಾದಂಥ ಕಾರ್ಯಕ್ರಮ. ಏನು ಅಂಧ ಮಕ್ಕಳಿಗೋಸ್ಕರ ಜನ ಕಲ್ಯಾಣ ಎಜುಕೇಷನ್ ಮತ್ತು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಆ ಒಂದು ಸಂಸ್ಥೆಯ ಅಡಿಯಲ್ಲಿ ಜನ ಸೇವೆ ಒಂದು ಕಡೆಗೆ ಮತ್ತು ಜನರಲ್ಲಿ ಯಾರು ಬಹಳಷ್ಟು ನೊಂದಂಥ ಒಂದು ಜೀವಗಳಿಗೆ ಸಹಾಯ ಮಾಡ್ತಾ ಹಲವಾರು ಕಾರ್ಯಕ್ರಮಗಳನ್ನ ನಿಯೋಜಿಸ್ತಾ ಇದರ ಅಧ್ಯಕ್ಷರಾದಂಥ ಶ್ರೀಮತಿ MS ಮಂಜುಳಾರವರೇ ಅವರಿಗೆ ಮೊದಲನೇದಾಗಿ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ರಾಜಕೀಯ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ತನ್ನನ್ನು ತಾನು ತೊಡಗಿಸ್ಕೊಂಡು ಹಿಂದುಳಿದ ಎಲ್ಲ ವರ್ಗದ ಒಂದು ಅಭಿವೃದ್ಧಿಗೂ ಕೂಡ ಶ್ರಮಿಸ್ತಾ, ಅದರ ಜೊತೆಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸು ಸಹ ಜನ ಸೇವೆಯನ್ನು ಕೂಡ ಮಾಡ್ತಾ ಇರೋದರಿಂದ ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಹೋರಾಟಗಾರರು, ಸನ್ಮಾನ್ಯ ಶ್ರೀ MD ಲಕ್ಷ್ಮೀನಾರಾಯಣ ಸರ್ ಅವರೇ, ಹಾಗೂ ತೇಜು ಮಸಾಲ ಅಧ್ಯಕ್ಷರಾದಂಥ ಮತ್ತು ಮಾಲೀಕರಾದಂಥ ಸನ್ಮಾನ್ಯ ಸುಬ್ರಹ್ಮಣ್ಯರವರೇ, ಹಾಗೂ ಮತ್ತೊಬ್ಬ ನನ್ನ ಸಹೋದರರಾದಂಥ ಮಾಜಿ ನಗರಸಭಾ ಸದಸ್ಯರು ಮತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ MLA ನಿಂತು ಪರಾಜಿತಗೊಂಡಂಥ ನನ್ನ ಮತ್ತೊಬ್ಬ ಸಹೋದರಂಥ ಶಿವರಾಜ್ರವರೇ, ಪೊಲೀಸ್ ನಿವೃತ್ತ ಅಧಿಕಾರಿಯಾದಂಥ ಸನ್ಮಾನ್ಯ ಭಂಡಾರಿ ಸರ್ ಅವರೇ, ಹಾಗೂ ಸನ್ಮಾನ್ಯ ಕುಮಾರಸ್ವಾಮಿಯವರೇ, ನಮ್ಮ ಕ್ಷೇತ್ರದೇ ಆದಂಥವರು, ಭಾಳಷ್ಟು ಕನ್ನಡ ಪರ ಹೋರಾಟಗಾರರು, ಸಾಕಷ್ಟು ಸಂಘ ಸಂಸ್ಥೆ ಮತ್ತು ಪತ್ರಕರ್ತರು ಕೂಡ ಆದ ಸನ್ಮಾನ್ಯ ಕುಮಾರಸ್ವಾಮಿಯವರೇ, ಹಾಗೂ ಸನ್ಮಾನ್ಯ ಶ್ರೀ ಸೋಮಶೇಖರ್ ಅವರೇ, ಹಾಗೂ ಶ್ರೀಮತಿ ಉಮಾ ಜಗದೀಶ್ ರವರೇ, ಹಾಗೂ ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಜೀವಂತವಾಗಿರ್ತಾರೆ. ಚಲನಚಿತ್ರ ಎಷ್ಟು ವರ್ಷಗಳಿರುತ್ತದೋ ಇದ್ದೇ ಇರ್ತದೆ, ಯುಗಗಳಿರುತ್ತದೆ, ಅದು ಜೀವಂತವಾಗಿರುತ್ತದೆ. ಆ ಒಂದು ಭಾವನೆಯಲ್ಲಿ ಮತ್ತು ಅವರದೇ ಆದಂಥ ಒಂದು ಪ್ರತಿ ರೂಪ ಅಂತ ಹೇಳ್ಬೋದು. ಈಗ ತಾನೇ ಕಾರ್ಯಕ್ರಮದಲ್ಲಿ ಅವರ ಒಂದು ಸ್ವರದ ಮೂಲಕ ಸಾಕಷ್ಟು ಕನ್ನಡ ಚಲನಚಿತ್ರ ಗೀತೆಯನ್ನು ಹಾಡಿ ತಮ್ಮೆಲ್ಲರಿಗೂ ಕೂಡ ಮನರಂಜಿಸಿದ್ದಾರೆ ಸನ್ಮಾನ ಜೂನಿಯರ್ ರಾಜ್ಕುಮಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರೇ. ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಹಾಗೂ ಸನ್ಮಾನ್ಯ ವೇಣುಗೋಪಾಲ್ ನೀವು ಮತ್ತು ಪರಿಸರ ವೇಣುಗೋಪಾಲ್ರವರು, ಮತ್ತು ನಾನು ಬೇಗ ಬಂದೆ ಅನಿಸುತ್ತೆ, 1 ಅವರ್ ಬಿಫೋರೇ ಬಂದೆ. ಏನೆಲ್ಲ ಮರ್ತೋಗಿದ್ವಿ, ಯಾಕಂದರೆ ನಮ್ಮ ಒಂದು ಕೆಲಸ ಕಾರ್ಯಕ್ರಮಗಳಲ್ಲಿ ಈ ಸಾಂಸ್ಕೃತಿಕ ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ರಾಜಕೀಯ ಮತ್ತು ಸಂಸಾರ ಅನ್ನೋಂಥ ಒಂದು ದೋಣಿಯಲ್ಲಿ ಹೋಗ್ತಾ ಇರ್ತೀವಿ. ಅದೆಲ್ಲ ಮರುಕಳಿಸೋಂಥ ಬರುವಂಥ ಒಂದು ಸುಂದರವಾಗಿ ಲಕ್ಷ್ಮಿಯವರು ಮತ್ತು ಸುಮಾರು ಎಲ್ಲರ ಹೆಸರು ಹೇಳಬಲ್ಲೆ, ಬಹಳ ಚೆನ್ನಾಗಿ ಹಾಡ
ಓಡಾಡಿ ಇವತ್ತಿನ ಒಂದು ಕಾರ್ಯಕ್ರಮ ಸಂಗೀತ ರಸಧಾರೆ ಕಾರ್ಯಕ್ರಮ. ಇದರ ಮೂಲಕ ಅಂಧ ಮಕ್ಕಳ ಒಂದು ಸಂಘ ಸಂಸ್ಥೆಗೆ ಸಂಸ್ಥೆಗೆ ಒಂದು ಸಹಾಯಧನ ಅಥವಾ ಸಹಾಯ ಆಗಲಿ ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದಂತೂ ನಾನು ಮತ್ತೆ ಅವರಿಗೆ ಅಭಿನಂದನೆ ಮತ್ತು ಸ್ವಾಗತ ಮಾಡ್ತೇನೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಒಂದೊಂದು ಮಗ್ಗುಲಗಳು, ಒಂದೊಂದು ತಿರುವುಗಳು, ಒಂದೊಂದು ಅವಕಾಶಗಳು, ಒಂದೊಂದು ಸಂಸ್ಥೆಗಳು ಎಷ್ಟೊಂದು ಸೇರಿದ್ರೆ ಅದು ಒಂದು ಸಮಾಜ ಆಗುತ್ತೆ. ಆ ಸಮಾಜದಲ್ಲಿ ಅವರದೇ ಆದಂಥ ಒಂದು ಕ್ಷೇತ್ರಗಳಲ್ಲಿ ಈ ಥರ ಸಂಘ ಸಂಸ್ಥೆಯನ್ನು ಕಟ್ಕೊಂಡು ಆ ಒಂದು ಕ್ಷೇತ್ರಕ್ಕೆ ಒಂದು ನ್ಯಾಯ ದೊರಕಿಸುವಂಥದ್ದು, ಅದಕ್ಕೆ ಧ್ವನಿ ಕೊಡುವಂಥದ್ದು, ಅದಕ್ಕೆ ಒಂದು ಸಹಾಯ ಹಸ್ತವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಅದು ಮತ್ತೆ ಶ್ಲಾಘನೀಯ ಅಂತ ಹೇಳ್ತಾ, ಈಗ ಭಾಳಷ್ಟು ಈ ಒಂದು ರಸಧಾರೆ ಸಂಗೀತ ರಸಧಾರೆ ಇನ್ನಷ್ಟು ಗಟ್ಟಿಯಾಗಲಿ. ಎಷ್ಟೊಂದು ಜನ ಜೂನಿಯರ್ಸ್ಗೂ ಕೂಡ ಇಟ್ಸ್ ಅನ್ ಪ್ಲ್ಯಾಟ್ಫಾರ್ಮ್ ಫಾರ್ ದೆಮ್ ಟು ಬಿಕಮ್ ಅ ಗ್ರೇಟ್ ಸಿಂಗರ್. ಕರ್ನಾಟಕದಲ್ಲೋ ಅಥವಾ ರಾಷ್ಟ್ರದಾದ್ಯಂತ ಒಂದು ಕೀರ್ತಿ ಅವ್ರಿಗೆ ಸಿಗಲಿ ಈ ಥರ ಸಂಘ ಸಂಸ್ಥೆಯ ಒಂದು ಕಾರ್ಯಕ್ರಮಗಳಿಗಂತ ಮತ್ತೊಮ್ಮೆ ಮಂಜುಳಾರವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಯಾರ್ಯಾರು ಈ ಒಂದು ಸಂಘದ ಪದಾಧಿಕಾರಿಗಳಿದ್ದೀರ ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್. ಶ್ರೀಮತಿ ಮಂಜುಳಾ ನಾಯ್ಡ್ರವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಏನು ಜನಕಲ್ಯಾಣ ಸಂಘಟನೆ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮಾನವೀಯ ರೀತಿಯಲ್ಲಿ ನಡೀಬೇಕಂತ ಹೇಳಿ ಈ ಮುಖಾಂತರ ಒಂದು ಸಂದೇಶವನ್ನು ನೀಡಿದ್ದಾರೆ. ಆ ಸಂದೇಶ ನಂತರ ಮಾನ್ಯ ಶ್ರೀಮತಿ ಮಂಜುಳಾರವರು ಕಾರ್ಯಕ್ರಮದ ಪ್ರಯುಕ್ತ ಹೊರಗಡೆ ಹೋಗ್ತಾ ಇರೋದ್ರಿಂದ ಅವ್ರನ್ನ ಈ ಸಂಘಟನೆ ಎಲ್ಲ ಪ್ರಮುಖರು ಬಂದು ಅವ್ರನ್ನ ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ, ಜೊತೆಗೆ ಅಭಿನಂದಿಸ್ಬೇಕಂತ ಕೇಳ್ಕೊತೀನಿ. ಇಲ್ಲಿ ಬನ್ನಿ ಮೇಡಮ್. ಶ್ರೀಮತಿ ಮಂಜುಳಾ ನಾಯ್ಡ್ರವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ತಕ್ಷಣ ನಂತರ ಸುಮಾರು 20 ವರ್ಷಗಳ ಕಾಲ ಆಯಾ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾಜ ಸೇವಾಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಕೂಡ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸತತವಾಗಿ ಆಯ್ಕೆಯಾಗಿರ್ತಾರೆ. MLC ಕೂಡ ಆಗಿದ್ದರು. ಜೊತೆಗೆ ಎಲ್ಲ ಕಾಂಗ್ರೆಸ್ನ ಎಲ್ಲ ವಿಭಾಗಗಳಲ್ಲೂ ಕೂಡ ಅಧ್ಯಕ್ಷ ರೀತಿಯಲ್ಲಿ ಎಲ್ಲ ಕಾರ್ಯವಿಭಾಗಗಳಲ್ಲೂ ಅವರು ಕಾರ್ಯನಿರ್ವಹಿಸಿಕೊಂಡು ಸಾರ್ವಜನಿಕ ಸೇವೆಯನ್ನೇ ತಮ್ಮ ಸೇವೆಯಲ್ಲಿ ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಭೆ ಮುಖಾಂತರ, ಈ ಸಂಘಟನೆ ಮುಖಾಂತರ ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀವಿ. ನಂತರ ಅಧ್ಯಕ್ಷರಾದ ಸೋಮಶೇಖರ್ ಅವರು ಈ ಸಂಘಟನೆ ಬಗ್ಗೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷ ಸೋಮಶೇಖರ್ ಅವರು ಅಧ್ಯಕ್ಷ ಅಂದ್ರೆ ಸೋಮಶೇಖರ್